ಗಮನಿಸ್ತಾ ಹೋಗೋದಾದ್ರೆ ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಇದೆಯಲ್ಲ, ಇದರ ಮುಂದೆ ಗಲೀಜು ಕಂಡು ಬರ್ತಾ ಇದೆ. ಚರಂಡಿ ನೀರು ರಸ್ತೆಯ ಮೇಲೆ ಹರಿದು ಗಬ್ಬೆದ್ದು ವಾಸನೆ ಬರ್ತಾ ಇದೆ. ವಿಜಯಪುರ ನಗರದಲ್ಲಿರುವಂಥ ವಿಶ್ವವಿಖ್ಯಾತ ಗೋಳಗುಮ್ಮಟ ರಸ್ತೆಯ ಮೇಲೆ ಚರಂಡಿ ನೀರು ಯಾವ ರೀತಿಯಾಗಿ ಹರಿತಾ ಇದೆ ನೀವು ಕೂಡ ಗಮನಿಸ್ತಾ ಇರಬಹುದು. ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇದ್ದಾರೆ. ಸ್ಥಳೀಯ ಆಡಳಿತ ವರ್ಗದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. ವಿಜಯಪುರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಆಗಮಿಸ್ತಾರೆ. ವಿಶ್ವವಿಖ್ಯಾತ ಗೋಳ ಗುಮ್ಮಟ ವೀಕ್ಷಣೆಗೆ ಪ್ರವಾಸಿಗರು ಬರ್ತಾರೆ. ದೇಶ ವಿದೇಶದಿಂದಲೂ ಕೂಡ ಗೋಲ್ ಗುಂಬಜನ್ನು ನೋಡಬೇಕು ಅಂತೇಳಿ ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರಿಗೆ ಒಂದು ಕಡೆಯಲ್ಲಿ ಈ ವಿಶ್ವವಿಖ್ಯಾತ ಗೋಲ್ ಗುಂಬಜ್ನ ಸೌಂದರ್ಯ ಸವಿಯೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಗಲೀಜನ್ನು ನೋಡಿಕೊಂಡು ಎಷ್ಟರ ಮಟ್ಟಿಗೆ ಪಾಲಿಕೆ ನಿರ್ಲಕ್ಷ್ಯ ಇದೆ ಗಮನಿಸ್ತಾ ಇರ್ಬೋದು. ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಪ್ರವಾಸಿಗರಿಗೆ ಮುಜುಗರ ಉಂಟಾಗ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ. ಹೇಳಿ ಕೇಳಿ ಇದು ಡಿಸೆಂಬರ್ ತಿಂಗಳು. ಈ ತಿಂಗಳಲ್ಲೇ ಜನರು ಅತಿ ಹೆಚ್ಚು ಪ್ರವಾಸವನ್ನು ಕೈಗೊಳ್ತಾರೆ. ವರ್ಷದ ಕೊನೆಯಲ್ಲಿ ರಜೆಗಳು ಜಾಸ್ತಿ ಇರುತ್ತವೆ ಅಂಥೇಳಿ ಎಲ್ಲರೂ ಪ್ರವಾಸದ ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಬರೀ ನಮ್ಮ ನಾಡಿನ ಜನ ಮಾತ್ರ ಅಲ್ಲ, ಅಲ್ಲಿನ ಸುತ್ತಮುತ್ತಲಿನ ಜನ ಮಾತ್ರ ಅಲ್ಲ, ದೇಶ ವಿದೇಶದಿಂದಲೂ ಕೂಡ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ನೀವು ಕೂಡ ನೋಡ್ತಾ ಇರ್ಬೋದು. ವಿಶ್ವವಿಖ್ಯಾತ ಪ್ರವಾಸಿ ತಾಣ ಅದು. ಅದರ ಮುಂದೆ ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ, ಗಬ್ಬು ನಾರ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಆಡಳಿತ ವರ್ಗದವರು? ಕಂಡು ಕಾಣದಂತೆ ಕುಳಿತಿರುವವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಗಮನಿಸ್ತಾ ಇರ್ಬೋದು ವಿಶ್ವವಿಖ್ಯಾತ ಗೋಲ್ ಗುಂಬಜನ್ನ ಎದುರುಗಡೆ ಯಾವ ರೀತಿಯಾಗಿ ಕೊಳಚೆ ನೀರು ಹರಿತಾ ಇದೆ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಆರು ಆರು 4 ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.